ಹಾವೇರಿಯಲ್ಲಿ ಹಸುಗೂಸು ಜೊತೆಗೆ ಬಂದು ಮತವನ್ನ ಚಲಾಯಿಸಿದ್ದಾರೆ ತಾಯಂದಿರು. 10ಕ್ಕೂ ಹೆಚ್ಚು ಬಾಣಂತಿಯರು ಮತದಾನವನ್ನು ಮಾಡಿದ್ದಾರೆ ನೋಡಿ. ಶಿಗ್ಗಾವಿ ನಗರದ ಸರ್ಕಾರಿ ಶಾಲೆಯಲ್ಲಿ ಬಾಣಂತಿಯರಿಂದ ಈಗ ಮತದಾನ ನಡೆದಿದೆ. ಹಾವೇರಿಯಲ್ಲಿ ಹಸುಗೂಸು ಜೊತೆಗೇನೆ ಬಂದು ಮತ ಚಲಾಯಿಸಿದ್ದಾರೆ ತಾಯಂದಿರು. 10ಕ್ಕೂ ಹೆಚ್ಚು ಬಾಣಂತಿಯರು ಬಂದು ಪುಟಾಣಿ ಮಕ್ಕಳನ್ನು ಹೊತ್ಕೊಂಡು ಬಂದು ಮತದಾನ ಮಾಡ್ತಾ ಇದ್ದಾರೆ. ಅದು ನೋಡ್ರಿ, ಅವರ ಕರ್ತವ್ಯ, ಅವರ ಜವಾಬ್ದಾರಿ, ಆಮೇಲೆ ನಮ್ಮ ಹಕ್ಕು ನಾವು ಚಲಾಯಿಸಬೇಕು ಅನ್ನುವಂಥ ಅವರ ಮನಸ್ಥಿತಿ. ಅದಕ್ಕೊಂದು ಸೆಲ್ಯೂಟ್ ಹೇಳಲೇಬೇಕು ಎಲ್ಲರೂ ಕೂಡ. ವಯಸ್ಸಾದವರು ಬರುವಂಥದ್ದು ಒಂದ್ ಕಡೆಗಾಗಿರ್ಬೋದು, ಆದ್ರೆ ಬಾಣಂತಿಯರು ಆಚೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಬಾಣಂತಿಯರು ಮನೇಲಿ ಇರಬೇಡಿ ಅಂತ ಮನೆಯಿಂದ ಆಚೆ ಹೋಗ್ಬೇಡಿ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಮಗು ಸಮೇತವಾಗಿ ಬಂದವರು ವೋಟಿಂಗಿಗೆ ಬಂದಿದ್ದಾರೆ. ಇದಲ್ವಾ, ಇದು ಆಕ್ಚುಲಿ ದೇಶಕ್ಕೋಸ್ಕರ ನಾವು ಒಂದು ಮತ ಚಲಾವಣೆ ಮಾಡಬೇಕು. ಇದು ನನ್ನ ಕರ್ತವ್ಯ, ಇದು ನನ್ನ ಜವಾಬ್ದಾರಿ, ಇದು ನನ್ನ ಹಕ್ಕು, ನಾನು ಚಲಾಯಿಸಲೇಬೇಕು, ಎಂಥದ್ದೇ ಪರಿಸ್ಥಿತಿ ಬರಲಿ ಅನ್ನುವಂಥ ಮನಸ್ಥಿತಿಯಲ್ಲಿರುವಂಥವ್ರು. ಅದಕ್ಕೆ ಹೇಳೋದು, ಹೆಣ್ಣು ಒಂದು ಮನೆಯನ್ನ ನಡೆಸ್ತಾಳೆ ಹೇಗೋ ಹಾಗೆ ಹೆಣ್ಣು ದೇಶವನ್ನ ನಡೆಸೋಕ್ಕೂ ಕೂಡ ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಳ್ತಾಳೆ. 100%. ನೋಡೋಣ ಬಿಡು ಆಮೇಲೆ ಹೋದ್ರಾಯ್ತು, ನೋಡೋಣ ಬಿಡು ಆಮೇಲೆ ಮಾಡಿದ್ರಾಯ್ತು, ನೋಡೋಣ ಬಿಡು ಸಂಜೆ ಹೋದ್ರಾಯ್ತು ಅನ್ನುವಂಥ ಮನಸ್ಥಿತಿಯಲ್ಲಿ ಕೂತ್ಕೊಂಡು ನೀವೆಲ್ಲ ವೋಟ್ ಮಾಡೋರು ಇರ್ತೀರಲ್ಲ, ನೀವು ನೋಡಿ ಇದನ್ನ.